ಹೆಣ್ಣಿಗೆ ಕನಿಷ್ಠ ಗೌರವ ಕೊಡೋದನ್ನ ಕಲಿಸಿಲ್ಲ ಮಗನಿಗೆ, ಮತ್ತೆ ಚಾನೆಲ್ನವರು ಮತ್ತೆ ಆ ಹೆಣ್ಮಗಳದೇ ತಪ್ಪಿರ್ಬೋದು ಅಂತ ಹೇಳ್ತಾರೆ. ನಿನ್ನ ಮಗನಿಗೆ ಮೊದಲು ಒಂದು ಹೆಣ್ಣಿಗೆ ಹೆಂಗೆ ಗೌರವ ಕೊಡ್ಬೇಕು ಅನ್ನೋದನ್ನ ಕಲಿಸಿ ಮೊದಲು. ಸಂಗಮೇಶನ ಮಗ ಬಸವೇಶ ಅಂತೆ ಮಾಡೋ ಕೆಲಸಗಳೆಲ್ಲ ರಾವಣಂದು. ಇಂಥವ್ರಿಗೆ ಅದೇ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹೆಣ್ಮಕ್ಳಿಗೆ ಈ ರೀತಿ ನಿಂದನೆ ಮಾಡಿದ್ರೆ ಸುಮ್ಮನಿರ್ತಾ ಇದ್ರ? ನಮ್ಮ ಮನೆಯಲ್ಲಿ ಅಕ್ಕ ತಂಗಿ ತಾಯಿ ಇರ್ತಾರಲ್ಲ, ನಮ್ಮ ಮನೆಯಲ್ಲಿ ಹೆಂಗಿರ್ತಾರೆ ನಿಮ್ಮ ಮನೆಯಲ್ಲೂ ಹಂಗೆ ಇರ್ತಾರೆ. ಇನ್ನೊಬ್ಬರಿಗೆ ಆ ಮಹಿಳಾ ಅಧಿಕಾರಿ ಅಕ್ಕ ತಂಗಿ ಏನೋ ಆಗ್ಬೇಕಲ್ಲ. ನಮ್ಮ ಅಕ್ಕ ತಂಗಿಯಂದಿರಿಗೆ ಅಂದ್ರೆ ನಾವು ಸುಮ್ಮನಿರ್ತೀವ? ಅಂದ್ರೆ ಬೇರೆಯವರ ಅಕ್ಕ ತಂಗಿಯಂದಿರು, ಬೇರೆಯವರ ತಾಯಿ ಅಂದಿರು ನಿಮಗೆ ತಾಯಿಯಂದಿರು ಅಲ್ವಾ? ಓಟ್ ಕೇಳುವಂತ ಸಮಯದಲ್ಲಿ ನಾಚಿಕೆ ಆಗಲ್ವೇನ್ರಿ? ತಾಯಿ ನಿನ್ನ ಓಟ್ ಬೇಕು ತಾಯಿ ಅಂತ ದೊಡ್ಡ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಿರಲ್ಲ ಎಲೆಕ್ಷನ್ ಟೈಮಲ್ಲಿ, ಆವಾಗ ಮಾತಾಡ್ಬೇಕಿತ್ತು ನಿಮ್ಮ ಮಗ ಮತ್ತೆ ನೀವು. ಅಷ್ಟೊಂದು ಗಟ್ಸಿದ್ರೆ ನಿಮಗೆ ಮಹಿಳೆಯರು ಓಟ್ ಬೇಡ್ರಿ, ನಮ್ಗೆ ಮಹಿಳೆಯರು ಓಟ್ ಬೇಡ, ಮಹಿಳೆಯರನ್ನ ಹಂಗೆ ಹಿಂಗೆ ಅಂತ ಅವಚ್ಚ ಶಬ್ದದಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಮಾತಾಡ್ಬೇಕಿತ್ತು. ಎಲೆಕ್ಷನ್ ಮುಗ್ದಿದೆ, ಗೆದ್ದಿದ್ದೀರಾ, ಇವಾಗ ಅದು ಅಧಿಕಾರ ಮದ ಏರ್ ಹೋಗಿದೆ. ಅಧಿಕಾರದ ಮದ ಎಷ್ಟು ದಿನ ಇರುತ್ತ್ರಿ? ಅಧಿಕಾರದ ಮದದಲ್ಲಿ ಮೆರೆದವರು ಸರ್ವನಾಶ ಆಗಿ ಹೋಗಿದ್ದಾರೆ. ನಮ್ಮ ಇತಿಹಾಸವನ್ನು ತೆಗೆದು ನೋಡಿ.